ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನನ್ನ ಆತ್ಮೀಯರು, ನನ್ನ ಮಿತ್ರರು, ಶಾಸಕರು ಆಗಿರತಕ್ಕಂಥ ಶ್ರೀಯುತ ವಿಶ್ವನಾಥ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ತಂದಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರದ ಟೀಸರನ್ನು, ಅದು ನನ್ನ ಪಾತ್ರದ ಬಗ್ಗೆನೇ ವಿಶೇಷವಾಗಿ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು, ಇಲ್ಲ ನಿಮ್ಮ ಪಾತ್ರದ ಬಗ್ಗೆನೇ ಒಂದು ವಿಶೇಷ ಒಂದು ಇದು ಮಾಡ್ತೀನಿ, ಅದನ್ನು ವಿಶ್ವನಾಥ್ ಅವರು ಅಮೃತ ಹಸ್ತದಿಂದ ಮಾಡಿಕೊಡ್ತೀನಿ. ಇದನ್ನು ನನ್ನ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಅನ್ನದಾತರು ಮತ್ತು ಅನ್ನಪೂರ್ಣೇಶ್ವರು ಹಿರಿಬ್ಬರು ಇದ್ದಾರೆ, ಪದ್ಮಮ್ನವರು ಮತ್ತು ತೇಜಮ್ನವರು, ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಮ ಹರೀಶ್ ಅವ್ರಿಗೂ ಮತ್ತು ಗಿರೀಶ್ ಅವ್ರಿಗೂ ಮತ್ತು ಮೂರ್ತಿಯವ್ರಿಗೂ ಭಾಳ ನಮ್ಮ ಆತ್ಮೀಯ ಮಿತ್ರರು, ಆರಾಧ್ಯವರು. ಇದಕ್ಕೆ ಒಂದು ಭಾಳ ಬೆನ್ನೆಲುಬಾಗಿ ನಿಂತವರು ನಮ್ಮ ಕೃಷ್ಣಪ್ಪನವರು. ಅಂದರೆ ಚಿತ್ರ ಮಾಡೋದು ಒಂದು ರೀತಿ, ಆದರೆ ಚಿತ್ರವನ್ನು ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲ ಕಡೆಗೂ ಕೂಡ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ಕೃಷ್ಣಪ್ಪನವ್ರ ಪಾತ್ರ ದೊಡ್ಡದಾಗಿದೆ. ಯಾಕಂದರೆ ಅವರು ಇಲ್ಲ ಚಿತ್ರವನ್ನು ಸುಮ್ಮನೆ ಥಿಯೇಟ್ರಲ್ಲಿ ಮಾತ್ರ ನಾನು ರಿಲೀಸ್ ಮಾಡೋದು ಬೇಡ, ಇದನ್ನು ನಮ್ಮ ಗ್ರಾಹಕರಿಗೆ, ನಮ್ಮ ಅಂಗಡಿಯವರಿಗೆ ನಾನು ತಲುಪಿಸ್ತಕ್ಕಂಥ ಒಂದು ಮಾರ್ಗವನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ವಹಿಸಿ ಮಾಡಿಕೊಟ್ಟಿದ್ದು ಭಾಳ ನಮ್ಮ ತಂಡದಿಂದ ಅವರಿಗೆ ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ತಂಡದಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣವೇ, ಸರ್ಕಾರ ಅಂದ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಎರಡೂ ಬರ್ತಿದ್ದೀವಿ. ಮತ್ತು ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿತವಾಗಿ ದೇಶದ ಜನಗಳಿಗೆ ಮತ್ತು ರಾಜ್ಯದ ಜನಗಳಿಗೆ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಒಂದು ಎಲ್ಲರಿಗೂ ಕೂಡ ಒಂದು ಗಂಜಿ ಆಗಬೇಕು ಅಥವಾ ಇದಾಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವನು ಬಡವಾಗಿರ್ತಕ್ಕಂಥವನು ಹೊಟ್ಟೆ ಹಸ್ದು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ದಿನನಿತ್ಯ ಇವತ್ತು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಚಿತ್ರದ ಹಾಡನ್ನು, ಅದನ್ನು ಧ್ವನಿ ಸುರುಳಿಯನ್ನು ನಾವು ಅವ್ರ ಹತ್ರ ಹೋದಾಗ ಭಾಳ ಸಂತೋಷದಿಂದ ಅವರು ರಿಲೀಸ್ ಮಾಡಿಸು ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮ್ಮ ನಿರ್ಮಾಪಕರು ಇವಾಗ ಕೆಲವು ತುಣುಕುಗಳನ್ನು ಹಾಕಿ, ಇಲ್ಲ ಈ ಥರ ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಅದನ್ನು ಮಾಧ್ಯಮದವರು ನನ್ನ ವಿನಂತಿ ಇದೆ. ಪ್ರತಿ ಪಾತ್ರನೂ ಕೂಡ ವಿಶೇಷತೆ ಇದೆ. ಇಲ್ಲಿ ಹೀರೋ ಅಂದ ತಕ್ಷಣ ನಮ್ಮಿಂದನೇ ಚಿತ್ರ ನಡೆಯೋದಿಲ್ಲ, ಇಡೀ ಪಾತ್ರಗಳು ಎಲ್ಲವೂ ಕೂಡ ಸೇರಿದ ಒಂದು ಚಿತ್ರ ನಡೀತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಎಲ್ಲ ಇಡೀ ತಂಡನೇ ಭಾಳಷ್ಟು ಇದಕ್ಕೆ ಶ್ರಮ ಪಟ್ಟಿದೆ. ಒಂದು ಭಾಳ ವರ್ಷಗಳ ಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಕಮರ್ಷಿಯಲ್ ಟೈಮ್ನಲ್ಲಿ ಚಿತ್ರದ ಮೇಲೇ ದುಡ್ಡು ಹಾಕೋದು ಕಷ್ಟ. ಅಂದರೆ ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳೇ ಇವತ್ತು ಯಾವ ಮಟ್ಟಿಗೆ ಪಿಕ್ಚರ್ ನಡೀತದೋ ಇಲ್ವೋ, ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವು ಚಿತ್ರವನ್ನು ಮಾಡಿರೋದು ಇಲ್ಲ, ನೀವೇ ಈ ಪಾತ್ರಕ್ಕೆ ಬೇಕು ಅಂಥೇಳಿ ನಮ್ಮ ಹತ್ರ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನಗೆ ಋಣಿಯಾಗಿರ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಅಚ್ಚುಕಟ್ಟಾಗಿ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂಥೇಳಿ ನನ್ನ ಪ್ರಯತ್ನ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಬಾಧಕ ಇದ್ದಾವೋ ಅನ್ನೋದನ್ನ ಅಂತಿಮವಾಗಿ ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳಿ ರಾಜ್ಕುಮಾರ್ ಅವರೇನು ಹೇಳ್ತಾರೆ, ಆ ದೇವರುಗಳು ನಮ್ಮನ್ನೆಲ್ಲ ಹರಿಸ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಹಾಗಾಗಿ ತಾವು ಈ ಮಾಧ್ಯಮದವರು ಇವತ್ತು ಹೆಚ್ಚು ನಿಮ್ಮ ಜವಾಬ್ದಾರಿ ಇದೆ, ಹೆಚ್ಚಿನ ಪ್ರಚಾರವನ್ನು ಚಿತ್ರ ಕೊಟ್ಟರೆ. ಇದೇ ರೀತಿಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತೇಳಿ ಒಂದು ಪಿಕ್ಚರ್ ಬಂದಿತ್ತು, ಭಾಳ ಅದ್ಭುತವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಂತ್ ನಾಗ್ ಅವರು ಮತ್ತು ಅನೇಕ ನಟರು ಅದರಲ್ಲಿ ಭಾಳ ಅದ್ಭುತವಾಗಿ ಮಾಡಿದರು. ಅದರದ್ದು ಒಂದು ಸ್ಫೂರ್ತಿನೂ ಕೂಡ ಈ ಚಿತ್ರದಲ್ಲಿದೆ, ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಅಂತೇಳಿ. ಯಾಕಂದರೆ ಅದರ ಯಶಸ್ಸು ಕೂಡ ಆ ಥರದ ಒಂದು ಇದಕ್ಕೂ ಕೂಡ ಜನ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ವಿನಂತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವನಾಥ್ ಅವರು, ನಾನು ಅವರು ವಿಧಾನಸಭೆಯಲ್ಲಿ ಅಕ್ಕಪಕ್ಕ ಕೂತ್ಕೊಳ್ತಿದ್ವಿ, ನಮ್ಮ ಸೀಟು ಅವ್ರ ಸೀಟು ಪಕ್ಕನೇ ಇತ್ತು. ಹಾಗಾಗಿ ನನ್ನ ಭಾಳ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಮತ್ತು ನನ್ನನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದಾರೆ ಅಂತೇಳಿ ಅವರು ಒಂದು ಹಾರ ತುರಾಯಿ ಹಾಕಿ ಒಂದು ಸನ್ಮಾನಿಸಿದರು. ನಾನು ಕೂಡ ಬ್ಯಾಡ್ಮಿಂಟನ್ ರೆಗ್ಯುಲರ್ ಹೆಲ್ತ್ ಇದು ಇಶ್ಯೂಸಿಂದ ಎಲ್ಲರೂ ಒಂದೊಂದು ಕ್ರೀಡೆ ಆಡ್ದಂಗೆ ಇದುವರೆದು. ಬಟ್ ಇವಾಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸುಮಾರು ಒಂದು 9,500 10,000 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ ನಮ್ಮ
ಕರ್ನಾಟಕದಲ್ಲಿ, ಬ್ಯಾಂಗ್ಳೂರಿನಲ್ಲಿ ಅತಿ ಹೆಚ್ಚಿದೆ, 31 ಡಿಸ್ಟ್ರಿಕ್ನಲ್ಲೂ ಇದೆ. ಹಾಗಾಗಿ ಅವರು ಸನ್ಮಾನ ಮಾಡಿದ್ದಕ್ಕೆ ಒಂದೆರಡು ಮಾತು ಅದ್ರ ಬಗ್ಗೆ. ಬ್ಯಾಡ್ಮಿಂಟನ್ ಕ್ರಿಕೆಟ್ ಆದಮೇಲೆ ನೆಕ್ಸ್ಟ್ ನಮಗೆ ಬ್ಯಾಡ್ಮಿಂಟನ್ ಇದೆ ಇನ್ ಇಂಡಿಯಾ. ಮತ್ತು ವಿಶ್ವನಾಥ್ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಮ್ಮ ಕ್ಷೇತ್ರದಲ್ಲಿ ಒಂದು ಒಲಿಂಪಿಕ್ಸು 2036ಗೆ ಇಂಡಿಯಾ ಬಿಡ್ ಮಾಡ್ತಾ ಇದೆ, ಒಲಿಂಪಿಕ್ಸ್ನ ಇಂಡಿಯಾಗೆ ತರಬೇಕು ಅಂತೇಳಿ. ಅದಕ್ಕೆ ಬ್ಯಾಡ್ಮಿಂಟನ್ಗೆ ಕರ್ನಾಟಕ ಬಿಡ್ ಮಾಡ್ತಾ ಇದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡೆ. ಹಾಗಾಗಿ ಇವ್ರ ಹತ್ರನೂ ಕೂಡ ವಿನಂತಿ ಮಾಡ್ಕೊಂಡೆ, ಒಲಿಂಪಿಕ್ಸ್ ವಿಲೇಜ್ ಅಂತ ಹೇಳಿ ಒಂದು ಮಾಡಬೇಕು ಅಂತಿದ್ದೀವಿ. ಇಲ್ಲ ನೀವು ಬನ್ನಿ, ನೀವು ಇವಾಗಲೇ ಹೋಗೋಣ ಅಂತಲೂ ಕೂಡ ಹೇಳಿದರು. ಬನ್ನಿ ನಾನೇ ಜಾಗ ತೋರಿಸ್ತೀನಿ ಅಂತೇಳಿ. ನಾನು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂದೂ ನಾನು ನಿಮಗೆ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ಪ್ರತಿ ಸರಿನೂ ನಾವೆಲ್ಲರೂ ಕೂಡ ಅಪ್ಪಾಜಿಯವರಿಗೆ, ರಾಜ್ಕುಮಾರ್ ಅವರಿಗೆ ನಾವು ಋಣಿಯಾಗಿರ್ತೀನಿ. ಪ್ರತಿ ಸರಿನೂ ಅದನ್ನ ಕೇಳಿದಾಗ ಇಂಥ ಒಂದು ವರನ ನನಗೆ ಕೊಟ್ಟು ಹೋಗಿದಾರಲ್ಲ ಅಂತೆಲ್ಲ ಅನಿಸುತ್ತೆ. ಮತ್ತು ಅದರಲ್ಲಿರ್ತಕ್ಕಂಥ ಪವರ್ನ ಮತ್ತೊಬ್ಬರು ಹಾಡುಗಾರರು, ಗಾಯಕರು ಇದನ್ನು ಮಾಡೋದಕ್ಕೆ ಸಾಧ್ಯನಾ ಅಂಥೇಳಿ ಒಂದ್ಸರಿ ಪ್ರಯತ್ನ ಮಾಡಬೇಕು ಅನಿಸುತ್ತೆ. ಬಟ್ ಅಷ್ಟೇ ಹೆದರಿಕೆನೂ ಕೂಡ ಆಗುತ್ತೆ. ಬಟ್ ಅದರಲ್ಲಿ ನಮ್ಮ ಮುಖವನ್ನು ತೋರಿಸೋದಕ್ಕೊಂದು ಅವಕಾಶವನ್ನು ರಾಜ್ಕುಮಾರ್ ಅವ್ರು ಮಾಡಿಕೊಟ್ರು. ಅದಕ್ಕೊಂದು ದೊಡ್ಡ ಒಂಥರ ಕಥೆನೇ ಇದೆ. ನಾನು ಅದನ್ನು ಸಾಂಗನ್ನ ಶೂಟ್ ಮಾಡ್ಕೊಂಡು ಹೋದಾಗ ನಾವು ಬ್ಯಾಕ್ಗ್ರೌಂಡ್ ಸಾಂಗ್ ಅಂತೇಳಿ ಮಾಡಿದ್ವಿ ಫಸ್ಟು. ನಮ್ಮ ಡ್ಯಾನ್ಸ್ ಕೋರಿಯೋಗ್ರಾಫರ್ ಅವರು, ಇಲ್ಲ ಇದು ಬ್ಯಾಕ್ಗ್ರೌಂಡ್ ಸಾಂಗ್ ಮಾಡಿದ್ದು 2 ದಿನ ಶೂಟ್ ಮಾಡಿದ್ವಿ. ರಶಸ್ ನೋಡಿದಾಗ ಪಂಚ್ ಆಗ್ತಾ ಇರಲಿಲ್ಲ. ಇಲ್ಲ ನೀವು ಲಿಪ್ ಕೊಡಿ ಅಂದರು. ನಾನು ಹೇಳಿದೆ, ಎಲ್ಲಿ ರಾಜ್ಕುಮಾರ್ ಅವ್ರ ವಾಯ್ಸಿಗೆ ನಾವು ಲಿಪ್ ಕೊಟ್ಬಿಟ್ರೆ ಜನ ನಮ್ಮನ್ನು ಓಡಿಸ್ಕೊಂಬಂದ್ಬಿಡ್ತಾರೆ ಅಂದೆ. ಇಲ್ಲ ನೀನು ಮಾಡ್ಬೋದು, ನೀನು ಮಾಡ್ತೀಯ ನೀನು ಮಾಡು ಅಂತ ಹೇಳಿ ಅದನ್ನು ಎಷ್ಟು 1000 ಸರಿ ಆ ಸಾಂಗನ್ನು ಕೇಳಿದ್ದೀನೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ಆ ಸಾಂಗ್ ಫ್ರೆಶ್ ಆಗೇ ಕೇಳಿಸುತ್ತೆ, ಆಮೇಲೆ ಚಾಲೆಂಜಿಂಗ್ ಆಗೇ ಕೇಳಿಸುತ್ತೆ. ಮತ್ತು ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಬೇರೆ ಥರ ಮಾಡ್ಬೋದಿತ್ತು, ಇನ್ನೂ ನನ್ನ ಎಫರ್ಟ್ ಕಡಿಮೆ ಆಗಿದೆ ಅದರಲ್ಲಿ ಅಂತ ಅವ್ರು ಹಾಡಿದ್ದು ರೇಂಜಿಗೆ. ಹಾಗೆ ಅಶ್ವಮೇಧ ಒಂದು ವರ ಇದ್ದಾಗೆ. ಅದು ಎಲ್ಲೇ ಅವರು ಹೇಳಿದಾಗೆ ಎಲ್ಲೇ ಹೋದರೂ ಕೂಡ ಅವರು ಆ ಸಾಂಗ್ನ ಕೇಳ್ತಾರೆ. ಅಂದರೆ ಎಷ್ಟೋ ಯಶಸ್ಸಿನ ಹಾಡುಗಳಲ್ಲಿ ಇದು ಒಂದಾಗಿ ನಿಂತಿರೋದು ನಮ್ಮ ಅದೃಷ್ಟ, ಕರ್ನಾಟಕ ರಾಜ್ಯದ ಅದೃಷ್ಟ ಅಂತ ಹೇಳಿ ಭಾವಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.